ಅಪ್ಪ ಮಗನ ಸಂವಾದದಲ್ಲಿ ಹಲವಾರು ವಿಷಯಗಳು ಬಂದು ಹೋಗಿದೆ. ಜಡರೂಪದಲ್ಲಿದ್ದಂತಹ ಮಗನನ್ನು ಪಿತೃ ಸುಮತಿ ತಾನು ನೀನು ಸಂಧ್ಯಾವಂದನೆ ಮಾಡಬೇಕು, ನೀನು ಎಲ್ಲ ಮಾಡುವಂತಹ ಕಲಾಪಗಳನ್ನು ಮಾಡಬೇಕು ಅಂತ ಒತ್ತಿ ಹೇಳುವ ಸಂದರ್ಭದಲ್ಲಿ ಆ ಮಗ ತನ್ನ ಆಂತರಿಕವಾದ ಜ್ಞಾನ ಏನುಂಟೋ, ಜನ್ಮಾಂತರೀಯವಾದ ಜ್ಞಾನ ಏನುಂಟೋ ಆ ಮೂಲಕವಾಗಿ ಅಪ್ಪನನ್ನು ಎಚ್ಚರಿಸಲಿಕ್ಕೆ ಶುರು ಮಾಡಿದ್ದಾನೆ. ಸಂಸಾರ ಹೇಗಿರ್ತದೆ, ಸಂಸಾರದಲ್ಲಿ ನಾವು ಮಾಡುವ ಪಾಪಗಳಿಗೆ ಅನುಗುಣವಾಗಿ ನಾವು ಈ ಲೋಕದಲ್ಲಿ ಹಲವಾರು ಕಷ್ಟ ನಷ್ಟಗಳು, ದಾರಿದ್ರ್ಯಾದಿಗಳು, ರೋಗಾದಿಗಳಾದರೆ ಪರಲೋಕದಲ್ಲಿ ನರಕಾದಿ ಯಾತನೆಗಳು, ಹೀಗೆ ಇದರ ಬಗ್ಗೆ ತಾನು ಅನುಭವಿಸಿದ್ದನ್ನೆಲ್ಲ ಹೇಳ್ತಾ ತನ್ನ ಅನುಭವದಲ್ಲಿ ಈ ಜನ್ಮಕ್ಕಿಂತ ಹಿಂದಿನ 7 ಜನ್ಮದ ಹಿಂದಿನ ಒಂದು ಜನ್ಮದಲ್ಲಿ ಮಾಡಿದ ಒಂದು ಹಸುವಿನ ಮೇಲೆ ಕೈ ಮಾಡಲಿಕ್ಕೆ ಹೋಗಿ ನರಕದಲ್ಲಿ ಸಿಕ್ಕಾಕೊಂಡು ಅಲ್ಲೂ ಕೂಡ ಒಬ್ಬ ವಿಶೇಷ ಪುಣ್ಯಪುರುಷನ ದರ್ಶನದಿಂದಾಗಿ ಅವನ ಮೈಗೆ ತಾಗಿದ ಗಾಳಿಯಿಂದಾಗಿ ಎಲ್ಲ ನರಕಸ್ಥರೂ ಕೂಡ ತಂಪನ್ನು ಅನುಭವಿಸ್ತಾ ಇದ್ದರು. ಅವನ ಇದನ್ನೆಲ್ಲ ಹೇಳಿ ಆ ಪುಣ್ಯದ ಬಗ್ಗೆ ಎಲ್ಲ ತಿಳಿಸಿ ಇಂದ್ರದೇವರು, ಧರ್ಮರಾಜ ಎಲ್ಲರೂ ಕೂಡ ಬಂದು ನೀನು ವಾಪಸ್ಸು ಬರಬೇಕು, ಈಗ ಬಾ ಅಂತ ಕರೆದ್ರೆ ಅವನು ಹೇಳ್ತಾನೆ, ನಿಮ್ಗೆ ಗೊತ್ತುಂಟು ನಂದು ಎಷ್ಟು ಉಂಟು ಅಂತ ಪುಣ್ಯಗಳು ಹೇಳಿ ಅಂತ ಹೇಳುವಾಗ ಅವರು ಹೇಳ್ತಾರೆ, ಧರ್ಮ ಹೇಳ್ತಾನೆ, ಅಬ್ಬಿಂದವೋ ಯಥಾಂಬೋಧವು, ಸಮುದ್ರದಲ್ಲಿ ಎಷ್ಟು ತೊಟ್ಟು ನೀರುಗಳಿರಬಹುದೋ, ಮೇಲ್ಭಾಗದಲ್ಲಿ ಎಷ್ಟು ನಕ್ಷತ್ರಗಳಿರಬಹುದೋ, ಮಳೆ ಭೂಮಿಗೆ ಸುರಿದಾವಾಗ ಎಷ್ಟು ನೀರುಗಳು ಧಾರೆಯ ರೂಪದಲ್ಲಿ ಕೆಳಕ್ಕೆ ಇಳಿಯಬಹುದೋ, ಗಂಗೆಯಲ್ಲಿ ಎಷ್ಟು ಮರಳುಗಳು ಇರಬಹುದೋ ಅಷ್ಟು ಅಸಂಖ್ಯಾವಾದ ಪುಣ್ಯ ನಿನ್ನಲ್ಲಿ ಉಂಟು. ಅಷ್ಟು ಪುಣ್ಯ ನಿನ್ನಲ್ಲಿ ಉಂಟು. ಅದು ಅಲ್ಲದೆ ನೀನು ಇಲ್ಲಿ ಬಂದು ನಾವು ಬಾ ಅಂತ ಕರೆದರೂ ಕೂಡ ನರಕದಲ್ಲಿ ಇರುವ ಇವರ ಸ್ಥಿತಿಯನ್ನು ಕಂಡು, ಆರ್ತರನ್ನು ಕಂಡು ಅದಕ್ಕೆ ಮನ ಕರಗಿ ಅಯ್ಯೋ ಅಂತ ಇದೆಯಲ್ಲ, ಅದು ಮತ್ತು ಇಮ್ಮಡಿ ಆಯಿತು ಆ ಪುಣ್ಯ. ಅನುಕಂಪಾಂ ಇಮಾಂ ಆದ್ಯ ನಾರಕೇಶ್ವಿಹ ಕುರ್ವತ ತದೇವ ಶತಸಹಸ್ರ ಸಂಖ್ಯಾನೀತಂ ತ್ವಯಾ ನೃಪ. ಆದ್ದರಿಂದ ಅಷ್ಟು ಭೋಗವನ್ನು ನೀನು ಬಂದು ಸ್ವರ್ಗಲೋಕದಲ್ಲಿ ಅನುಭವಿಸು. ಇವರೆಲ್ಲ ಪಾಪ ಮಾಡಿದವರು ಪಾಪವನ್ನು ಇಲ್ಲೇ ಕಳ್ಕೊಂಡು ಬರಲಿ, ಸುಮ್ಮನೆ ಬಿಟ್ಟುಬಿಟ್ಟು ಅದರ ಬಗ್ಗೆ ಯೋಚನೆ ಮಾಡಬೇಡ. ಏತೇತು ನರಕೇ ಪಾಪಂ ಕ್ಷಪಯಂತು ಸ್ವಕರ್ಮಜಂ, ತಾವು ಮಾಡಿದ ಕರ್ಮಾನುಸಾರವಾದ ಫಲವನ್ನು ಇಲ್ಲೇ ಅನುಭವಿಸಿಬಿಡಲಿ ಅಂತ ಹೇಳುವಾಗ ಆ ರಾಜ ಹೇಳ್ತಾನೆ, ಈಗ ನಾನು ಕ್ಷತ್ರಿಯನಾಗಿದ್ದವ, ರಾಜನಾಗಿದ್ದವ, ಪ್ರಜೆಗಳು ಆರ್ತರಾಗಿ ದೀನರಾಗಿ ಅಯ್ಯೋ ಅಂತ ಬೊಬ್ಬೆ ಹಾಕುವಾಗ ನಾನು ಸುಖದ ಸುಪ್ಪತ್ತಿಗೆಯಲ್ಲಿದ್ದರೆ ಅದಕ್ಕೆ ಎಂಥ ಅರ್ಥ ಉಂಟದಕ್ಕೆ? ಅದು ನನ್ನ ಉತ್ಕರ್ಷ ಅಲ್ಲ, ಅದು ನನ್ನ ಅಪಕರ್ಷ. ಅದು ಆದ್ದರಿಂದಾಗಿ ಇವರ ದುಃಖದಲ್ಲಿ ನಾನು ಪಾಲ್ಗೊಳ್ಳಬೇಕಾದ ನನ್ನ ಕರ್ತವ್ಯ ಅಂತ ಅಂದಿದ್ದಾನೆ. ಆದ್ದರಿಂದಾಗಿ ಒಂದು ವೇಳೆ ನಾನೇನಾದರೂ ಒಂದು ಸ್ವಲ್ಪ ಪುಣ್ಯ ಮಾಡಿದ್ದು ಉಂಟು ಅಂತಿದ್ದರೆ ಇವರು ನರಕದಿಂದ ಪಾಪಿಗಳು ಮುಕ್ತರಾಗಲಿ ಅಂತ ರಾಜ ಪ್ರಾರ್ಥಿಸ್ತಾನೆ ಅಂತ ಇಂದ್ರದೇವರು ಹೇಳ್ತಾರೆ. ನೋಡು, ಇಷ್ಟು ನೀನು ಕರುಣೆ ತೋರಿಸಿದ ಆವಾಗ ನಿನಗೂ ಮತ್ತೂ ಸ್ಥಾನ ಮೇಲೆ ಹೋಯಿತು ಅಂತಂದು. ಅಂದರೆ ಅಲ್ಲಿ ನಮಗೇನು ಪಾಠಗಳು ಅಂತಂದರೆ, ಆರ್ತರ ಮೇಲೆ ನಾವು ತೋರಿಸುವ ಕೃಪೆ ಅದು ನಮಗೆ ಪುಣ್ಯಕಾರಿ. ಸಾಯಲ್ರಿ, ಅವ್ರಿಗೆ ಅನ್ನ ಇಲ್ಲ, ಅವ್ರು ಏನು ಬೇಕು ಮಾಡ್ಕೊಳ್ರಿ, ನಮಗೇನ್ರಿ, ಇದು ಅಲ್ಲ. ಒಬ್ಬ ಅಧಿಕಾರಿ ಹೇಳಬೇಕಾದ ಮಾತು ಅಲ್ಲ. ಯಾರು ಹೇಗಿದ್ದರೆ ನಮಗೇನು, ನಮಗುಂಟಲ್ಲ, ನಮಗೆ ಸಮಸ್ಯೆ ಇಲ್ಲ ಅಲ್ಲ. ಅವನು ಅಧಿಕಾರಿ ಹೌದಾಗಿದ್ದರೆ ಪ್ರತಿಯೊಬ್ಬರ ತನ್ನ ಆಳ್ವಿಕೆಗೆ ಸಂಬಂಧಪಟ್ಟ ರಾಜ್ಯವೋ ರಾಷ್ಟ್ರವೋ ಅದರಲ್ಲಿ ಯಾರಿಗೆ ಯಾವುದೇ ರೀತಿ ಆಪತ್ತು ಬಂದರೂ ತಾನಲ್ಲಿ ತಾನು ಭಾಗಿಯಾಗಬೇಕು. ಇದು ನಮಗೆ ಪುರಾಣ ತೋರಿಸಿಕೊಡ್ತದೆ. ಆ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಪುಷ್ಪವೃಷ್ಟಿಗಳೆಲ್ಲ ಆಯಿತು ಅಂತ ಹೀಗೆ ಆ ಭಾಗವನ್ನು ತಿಳಿಸಿ, ಸರಿಯಪ್ಪ ಅಂತೂ ನೀನು
ಸಂಸಾರದ ಸ್ವರೂಪವನ್ನು, ದೇಹದ ಪ್ರಾಪ್ತಿ, ದೇಹ ಪ್ರಾಪ್ತಿ ಆದ ನಂತರದಲ್ಲಿ ನಾವು ಪಡ್ಕೊಳ್ಳುವಂತಹ ಅನುಭವಗಳು, ದೇಹತ್ಯಾಗ ಮಾಡಿದ ನಂತರದಲ್ಲಿ ಸಿಕ್ಕಬಹುದಾದ ಅಧೋಗತಿಯೋ ಊರ್ಧ್ವಗತಿಯೋ ಇದರ ಬಗ್ಗೆ ಎಲ್ಲ ತಿಳಿಸಿದ್ದಿ ಅಂತ ಹೇಳಿ, ಈಗ ನಾನೇನು ಮಾಡಬೇಕು ಹೇಳು ಅಂತ ಅಪ್ಪ ಹೇಳ್ತಾನೆ. ನನಗೆ ಒಂದು ದಾರಿ ತೋರಿಸಪ್ಪ, ನನಗೆ ಆ ರೀತಿಯಲ್ಲಿ ನರಕಕ್ಕೆ ಹೋಗುವುದಕ್ಕೆ ಮತ್ತೊಂದು ಹೋಗೋದಕ್ಕೆ ನನಗೆ ಇಚ್ಛೆ ಇಲ್ಲ, ಅಂಥದ್ದು ಬೇಡ, ನನಗೆ ಒಳ್ಳೆಯ ದಾರಿ ತೋರಿಸಿ ನೀನು. ಕಿಮ್ಮಯಾವದ ಕರ್ತವ್ಯಂ ಏವಂ ಅಸ್ಮಿನ್ ವ್ಯವಸ್ಥಿತೆ, ಇಷ್ಟೆಲ್ಲ ಉಂಟು ಅಂತಿದ್ರೆ ನಾನು ಏನು ಮಾಡಬೇಕು ಹೇಳು ಅಂತ ಮಗನಲ್ಲಿ ಅಪ್ಪ ಕೇಳಿಕೊಂಡಾವಾಗ ಮಗ ಹೇಳ್ತಾನೆ, ನಿನಗೆ ನನ್ನ ಮಾತಿನ ಮೇಲೆ ವಿಶ್ವಾಸ ಉಂಟು ಅಂತಿದ್ರೆ ಇದೆಲ್ಲ ಬಿಟ್ಟು ಬಿಡು, ಎಲ್ಲ ಬಿಟ್ಟು ವಾನಪ್ರಸ್ಥ ಮನಸ್ಸು ಮಾಡು, ಅದನ್ನು ಚೆನ್ನಾಗಿ ಉಪಾಸನೆ ಮಾಡಿ ವಿಧಿವತ್ ವಿಹಾಯಾಗ್ನಿ ಪರಿಗ್ರಹಂ ಆತ್ಮನ್ಯಾತ್ಮಾನಮಾಧಾಯ ನಿರ್ದ್ವಂದ್ವೋ ನಿಷ್ಪರಿಗ್ರಹ. ಸುಖ ದುಃಖ ಅದು ಒಂದಾದ ಮೇಲೆ ಒಂದು ಬರುವಂಥದ್ದೇ, ರಾತ್ರಿ ಹಗಲು ಅದು ಒಂದಾದ ಒಂದು ಬರುವಂಥದ್ದೇ. ಏಕಾಂತಶೀಲನಾಗು, ನಿನ್ನ ಮನಸ್ಸನ್ನು ನಿನ್ನ ಹಿಡಿತದಲ್ಲಿಟ್ಟುಕೋ, ಎಚ್ಚರಿಕೆಯಿಂದ ಇರು, ಪ್ರತಿಯೊಂದು ಕರ್ತವ್ಯದಲ್ಲಿ ಎಚ್ಚರಿಕೆಯಿಂದ ಇರು. ಯೋಗದ ಮೂಲಕವಾಗಿ ಬಾಹ್ಯ ಸ್ಪರ್ಶವನ್ನು ನಿಯಂತ್ರಿಸು. ಆವಾಗ ಯಾವ ಇಂದ್ರಿಯಗಳ ಸನ್ನಿಕರ್ಷದಿಂದಾಗಿ ನಮಗೆ ಸುಖ ದುಃಖಾದಿಗಳ ಅನುಭವ ಬರ್ತದೆ, ಆ ಯೋಗದ ಮೂಲಕವಾಗಿ ಇಂದ್ರಿಯ ಸನ್ನಿಕರ್ಷದಿಂದ ಜನ್ಯವಾದಂತಹ ಸುಖ ದುಃಖಾದಿಗಳನ್ನು ಸಹಿಸಿಕೊಳ್ಳಿಕ್ಕಾಗ್ತದೆ, ನನಗಲ್ಲ ಅಂತ ಅಭಿಮಾನವನ್ನು ತ್ಯಾಗ ಮಾಡುವುದಕ್ಕಾಗ್ತದೆ. ಅದು ಮುಕ್ತಿಗೆ ಕಾರಣವಾದಂತಹ ಅನೌಪಮ್ಯ ಅಂತ ಹೇಳಿದ. ಆವಾಗ ತಂದೆ ಕೇಳ್ತಾನೆ, ಯೋಗದ ಬಗ್ಗೆ ಹೇಳು ಹಾಗಿದ್ರೆ ಅಂತ. ಮುಕ್ತಿಗೆ ಕಾರಣವಾದಂತಹ ಯೋಗದ ಬಗ್ಗೆ ಹೇಳು ಅಂತ ತಂದೆ ಕೇಳ್ತಾನೆ. ಯಾವ ಯೋಗವನ್ನು ಸಂಪಾದಿಸಿಕೊಂಡ್ರೆ ಆ ವ್ಯಕ್ತಿ ದುಃಖವನ್ನು ಅನುಭವಿಸುವುದಿಲ್ಲವೋ ಅಂತಹ ಅದರ ಬಗ್ಗೆ ನನಗೆ ಹೇಳು. ಬ್ರಹ್ಮಜ್ಞಾನ ಎಂಬ ಶೀತಲವಾದ, ಬ್ರಹ್ಮಜ್ಞಾನವೆಂಬ ಶೈತ್ಯದಿಂದ ಕೂಡಿದ ನಿನ್ನ ಮಾತೆಂಬಂತಹ ನೀರಿನಿಂದ ನನ್ನನ್ನು ಸಿಂಪಡಿಸು. ಯಾಕೆ ನನಗೆ ವಿಷಯ ಎಲ್ಲ ನನ್ನ ತಲೆ ಮೇಲೆ ಆವರಿಸಿಕೊಂಡಿದೆ. ಅವಿದ್ಯಾ ಎಂಬಂತಹ ಕೃಚ್ಛ್ರವಾದ ಸರ್ಪ ನನ್ನನ್ನು ಕಚ್ಚಲ್ಪಟ್ಟು ಅದರ ವಿಷದಿಂದ ನಾನು ಪೀಡಿತನಾಗಿದ್ದೇನೆ. ನೀನು ನಿನ್ನ ವಾಕ್ಯಾಮೃತದ ಮೂಲಕವಾಗಿ ನನ್ನನ್ನು ಬದುಕಿಸು ಅಂತ ಅಪ್ಪ ಮಗನಲ್ಲಿ ಕೇಳಿದಾಗ ಮಗ ಹೇಳ್ತಾನೆ, ಅಪ್ಪ ಯೋಗದ ಬಗ್ಗೆ ಹೇಳಬೇಕು ಅಂದರೆ ಅವರು ಇವರು ಹೇಳಿದ ಯೋಗಗಳಿಂದ ಏನೂ ಆಗುವುದಿಲ್ಲ. ಅದು ಯೋಗದ ಬಗ್ಗೆ ಕೂಡ ಹೇಳೋರು ಹೇಳಿದರೆ ಮಾತ್ರ ಅದು ಯೋಗ ಆಗೋದು. ಆದ್ದರಿಂದ ನಿನಗೆ ನೀನು ಸಾಧನೆ ಮಾಡಬೇಕು, ಸಂಸಾರದಿಂದ ಬಿಡುಗಡೆಯನ್ನು ಪಡ್ಕೊಳ್ಬೇಕು ಅಂತಿದ್ದೆ, ಹಿಂದಕ್ಕೆ ದತ್ತಾತ್ರೇಯರು ಅಲರ್ಕನಿಗೆ ಹೇಳಿದಂತಹ ಆ ಯಾವ ಯೋಗ ಉಂಟೋ ಅದನ್ನು ಆಚರಿಸಿಕೊಳ್ಬೇಕು. ತಂದೆ ಕೇಳ್ತಾನೆ, ಯಾರು ದತ್ತಾತ್ರೇಯ ಅಂದರೆ ಯಾರ ಮಗ, ಅವನು ಯಾರಿಗೆ ಹೇಳಿದ, ಯಾಕೆ ಹೇಳಿದ, ಅಲರ್ಕ ಅಂದರೆ ಅದು ಅಲರ್ಕ ಎಂಬ ಶಬ್ದ ಕೇಳುವಾಗ ಏನಪ್ಪ ಅರ್ಥ ಅಂತ ಅರ್ಥನೇ ಆಗೋದಿಲ್ಲ. ಅಂತಹ ಅಲರ್ಕನಿಗೆ ದತ್ತಾತ್ರೇಯರು ಯೋಗ ಹೇಳಿದರು ಅಂತಂದರೆ ಆ ಏನು ಯೋಗ ಹೇಳಿದರು, ಅಲರ್ಕ ಯಾರು, ಯಾವ ಯೋಗವನ್ನು ಹೇಳಿದರು ಅಂತ ಹೇಳು ಅಂತ ಅಪ್ಪ ಮಗನಲ್ಲಿ ಕೇಳಿದರೆ ಮಗ ಹೇಳ್ತಾನೆ, ಪ್ರತಿಷ್ಠಾನಪುರದಲ್ಲಿ ಕೌಶಿಕ ಗೋತ್ರದಲ್ಲಿ ಬಂದಂತಹ ಒಬ್ಬ ಬ್ರಾಹ್ಮಣ, ಅವನು ಜನ್ಮಾಂತರೀಯವಾದ ಪಾಪಗಳಿಂದ ಕುಷ್ಠರೋಗಗ್ರಸ್ತನಾಗಿದ್ದ. ಆದರೆ ಅಷ್ಟು ಮೈಯೆಲ್ಲ ಕುಷ್ಠರೋಗ ವ್ಯಾಪಿಸಿಕೊಂಡಿದ್ದರೂ ಕೂಡ ಅವನ ಹೆಂಡತಿ ದೇವರಂತೆ ನೋಡ್ಕೊಳ್ತಾ ಇದ್ರು. ಕಾಲು ಒತ್ತುವುದು, ಅಭ್ಯಂಗ ಮಾಡಿಸುವುದು ಇತ್ಯಾದಿ. ಅವನಿಗೇನು ಬೇಕು ಅಂದರೆ ಅವರಿಗೆಲ್ಲ ಸಿಕ್ಕಾಪಟ್ಟೆ ತಣ್ಣಗಾಗುವುದಿಲ್ಲ, ಸಿಕ್ಕಾಪಟ್ಟೆ ಬಿಸಿ ಆಗುವುದಿಲ್ಲ, ಆ ಚರ್ಮಕ್ಕೆಲ್ಲ ತಾಗಬಾರ್ದು, ಇಂಥದ್ದೆಲ್ಲ ಇರ್ತದೆ. ಅದಕ್ಕೋಸ್ಕರ ಆ ಕ್ರಮದಿಂದಲೇ ಸೇವೆ ಮಾಡ್ತಾ ತನ್ನ ಗಂಡನನ್ನು ದೇವತೆಯಂತೆ, ಮಾತ್ರವಲ್ಲ ಅವನು ಸೀನುವಂಥದ್ದೋ ಮೂತ್ರವೋ ಪುರೀಶವೋ ವಾಂತಿಯೋ ಇದನ್ನೆಲ್ಲ ತಿಳಿದು ಸ್ವಚ್ಛ ಮಾಡಿ ಶುದ್ಧವಾದ ಭಾವದಿಂದ ಮಾಡ್ತಾ ಇದ್ದಳು. ರಹಸ್ಯದಲ್ಲೂ ಕೂಡ ಅವನ ಜೊತೆಯಲ್ಲಿದ್ದರು, ಪ್ರಿಯವಾದ ಮಾತನ್ನಾಡ್ತಾ ಇದ್ದಳು, ಬೈತಾ ಇರಲಿಲ್ಲ. ಇಷ್ಟೆಲ್ಲ ವಿನೀತಳಾಗಿ ಸತತವಾಗಿ ಸೇವೆ ಮಾಡ್ತಾ ಇದ್ದರೂ ಕೂಡ ಅವನು ಸಿಕ್ಕಾಪಟ್ಟೆ ಕೋಪಿಷ್ಠ.
ಅವನೇನು ತಿಳ್ಕೊಂಡಿದ್ದ ಅಂತದ್ದು ಯಾವತ್ತು ನೋಡಿದ್ರೆ ಅವಳಿಗೆ ಬೈಯುವುದೇ ಒಂದು ಕೆಲಸ, ಅದು ಏನು ಮಾಡಿದರೂ ಬೈಯುವುದು. ಹಾಗಿದ್ದರೂ ಅವಳು ಒಂದು ದಿವಸನೂ ಸಿಟ್ಟು ಮಾಡಿಕೊಂಡು ತಾನು ವಾಪಸ್ಸು ಬೈದದ್ದು ಅಂತಿಲ್ಲ ಅಂತ. ಯಾಕೆಂದರೆ ನನ್ನ ಪಾಲಿಗೆ ಈ ಜನ್ಮದಲ್ಲಿ ಸಿಕ್ಕಿದ ದೇವರಿವರು ಅಂತ ಇಷ್ಟೇ ಅವಳಿಗಿದ್ದದ್ದು. ಅವನೇನು ಅಂದರೆ ನೋಡುವವರ ಕಣ್ಣಿಗೆ ತಾನು ಅನುಭವಿಸುವಂಥ, ನೋಡುವವರಿಗೆ ಕುರೂಪಿಯಾಗಿ ವಿಚಿತ್ರವಾಗಿ ಅಷ್ಟೆಲ್ಲ ರೋಗಗ್ರಸ್ತನಾಗಿ ಕಂಡರೂ ಕೂಡ ತಾನು ಏನು ತಿಳ್ಕೊಂಡಿದ್ದ ಅಂತಂದರೆ ನನ್ನ ದೊಡ್ಡ ಮನ್ಮಥ ಅಂತ ತಿಳ್ಕೊಂಡಿದ್ದ. ತಲೆಯಲ್ಲಿ ಇದು ಬೇರೆ. ತಂತಪ್ತ ತಥಾಪಿ ಅತಿ ಬೀಭತ್ಸಂ ಸರ್ವಶ್ರೇಷ್ಠಂ ಅಮನ್ಯತ. ತಾನು ಸಾರ್ವಭೌಮ ಅಂತ ತಾನು ತಿಳ್ಕೊಂಡು ಬಿಟ್ಟಿದ್ದಾನೆ ಅವನು. ಇಷ್ಟ ಆಗಿ ಒಂದು ದಿವಸ ಅವನು ಏನು ಮಾಡಿದ್ದಾನಂದರೆ ಅವನಿಗೆ ಹೊಸ ನಡಿಲಿಕ್ಕೆಲ್ಲ ಆಗ್ತಾ ಇಲ್ಲ. ಹಾಗಿದ್ದರೂ ಒಂದು ದಿವಸ ತನ್ನ ಹೆಂಡತಿಗೆ ಹೇಳ್ತಾನೆ, ನೋಡು ನಾನಿವತ್ತು ಬೆಳಿಗ್ಗೆ ಒಬ್ಬಳನ್ನು ನೋಡಿದ್ದೇನಲ್ಲ, ಆ ವೇಶ್ಯೆಯ ಮನೆಗೆ ನಾನು ಕರ್ಕೊಂಡು ಹೋಗುವಂತೆ ಹೆಂಡತಿಯಲ್ಲಿ ಹೇಳ್ತಾನೆ. ಅವಳಿಗೆ ಒಮ್ಮೆ ಅದನ್ನು ಕೇಳಿದ ತಕ್ಷಣವೇ ಸಿಡಿಲು ಬಡ್ದಂತಾಗ್ತದೆ. ಆದರೂ ಅವಳದಕ್ಕೆ ಪ್ರತಿಯಾಗಿ ನಡಿಲಿಕ್ಕಾಗುವುದಿಲ್ಲ ನನಗೆ ಸರಿ ಅಂತ ತನ್ನ ಹೆಗಲ ಮೇಲೆ ಪತ್ನಿ ತನ್ನ ಗಂಡನನ್ನು, ರೋಗಿಷ್ಠನಾದ ಕಾಮುಕನಾದ ತನ್ನ ಗಂಡನನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ವೇಶ್ಯೆಯ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅವಳು.